ನಮಸ್ಕಾರ ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂ ಪೌಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಜಯದೇವ್ ಹೃದ್ರೋಗ ಆಸ್ಪತ್ರೆ ರಾಜ್ಯವಲ್ಲದೆ ದೇಶ ಮತ್ತು ವಿಶ್ವ ಮಟ್ಟದಲ್ಲಿ ಅತ್ಯಂತ ಹೆಸರುವಾಸಿಯಾದ ಆಸ್ಪತ್ರೆ. ಇಂತಹ ವಿಶ್ವ ಪ್ರಸಿದ್ಧ ಜಯದೇವ್ ಹೃದ್ರೋಗ ಆಸ್ಪತ್ರೆಗೆ ಕಲ್ಯಾಣ ಕರ್ನಾಟಕ ವಿಭಾಗೀಯ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಬರೋಬ್ಬರಿ 377 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡು ಜಯದೇವ್ ಹೃದ್ರೋಗ ಆಸ್ಪತ್ರೆ ಇದೇ ತಿಂಗಳು 22ರಂದು ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಏನಂದ್ರೆ ನಮ್ಮ 377 ಹಾಸಿಗೆಯ ಜಯದೇವ ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿ ತಮ್ಮ ಎಲ್ಲರ ಅಪೇಕ್ಷೆನೂ ಇತ್ತು. ಇಡೀ ಕಲಬುರಗಿ ಮತ್ತು ಈ ಒಂದು ಜಿಲ್ಲೆಯ ಜನರು ಕೂಡ ಇದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಗಳಿಗೆ ಬಂದಿದೆ. 22ನೇ ತಾರೀಕು ಅಂದರೆ ಐತವಾರ ಬರ್ತಕ್ಕಂಥ ನಾಳೆ ಬಿಟ್ಟು ನಾಡಿದ್ದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು KKRDB ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಚಾಮನೂರು ನರಬೋಳ್ ಸೇತುವೆ ಕಾಮಗಾರಿ ಆರಂಭಕ್ಕೆ ಒತ್ತಾಯಿಸಿ ಕಳೆದ 10 ದಿನಗಳಿಂದ ನಡೆಯುತ್ತಿದ್ದ ಹೋರಾಟ ಕೊನೆಗೂ ತಾರ್ಕಿಕ ಅಂತ್ಯ ಕಂಡಿದೆ. ಧರಣಿ ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಭೇಟಿ ನೀಡಿ ಕಾಮಗಾರಿ ಆರಂಭಿಸುವ ಕುರಿತು ಲಿಖಿತ ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಧರಣಿ ಹಿಂದಕ್ಕೆ ಪಡೆದಿದ್ದಾರೆ. 9 ದಿನದ ಹೋರಾಟ ಇವತ್ತಿನ ದಿವಸ ಏನು ಪ್ರಾರಂಭ ಆಗಿತ್ತು, ಆ ಒಂದು ಹೋರಾಟಕ್ಕೆ ನರಿಬೋಳದಾಗಿರ್ಬೋದು ಮತ್ತು ಚಾಮನೂರು ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಏನು ಸಹಕಾರ ನೀಡಿದ್ದಾರೆ. ಅವರಿಗೂ ಮತ್ತು ಜಿಲ್ಲಾ ಮಟ್ಟದ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜನಪರ ಕಾಳಜಿಯವರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಸೇರಿದಂತೆ ಅವರೆಲ್ಲ ತಂಡಕ್ಕೂ ಮತ್ತು ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಸುಮಾರು ಸರಿ ನಮ್ಮ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಜೇವರ್ಗಿ ಚಿತ್ತಾಪುರದ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ಎಲ್ಲ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಇವತ್ತಿನ ದಿವಸ ಬಂದು ಈ ಒಂದು ಹೋರಾಟದ ಒಂದು ಅಂತಿಮ ಎಲ್ಲ ಭರವಸೆ ನೀಡಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ನೀಡಿ ಆ ಒಂದು ಕಾಳಜಿ ತೋರಿಸಿರ್ತಕ್ಕಂಥ ಕಲಬುರಗಿಯಿಂದ ಶ್ರೀಮಂತ AC ಸರ್ ಅವರಿಗೂ ಕೂಡ ADC ಸರ್ ಅವರಿಗೂ ಮತ್ತು CM AC ಸಾಹೇಬ್ರವರಿಗೂ ಎಲ್ಲರಿಗೂ ಕೂಡ 2 ಗ್ರಾಮದ ಜನತೆಯ ಪರವಾಗಿ ಮತ್ತು ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಇಲಾಖೆಯವರಿಗೂ ಮತ್ತು ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಒಂದನೇ ಅಭಿನಂದಿಸ್ತಾ ಈ ಕಾರ್ಯ ಆದಷ್ಟು ಬೇಗ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. 2 ಊರಿನ ಗ್ರಾಮಸ್ಥರು ತಾವು ಕಾಳಜಿಯಿಂದ ಮತ್ತೊಮ್ಮೆ ಹೋರಾಟಕ್ಕೆ ಅವಕಾಶ ನೀಡದೆ ಚಾಲೂ ಮಾಡಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ತಮ್ಮೆಲ್ಲರಿಗೂ ಒಂದು CT ರವಿಯವರದ್ದು ಜಾಮೀನು ರಹಿತ ಕೇಸ್, ಅದಕ್ಕೆ ಮುಖಭಂಗ ಯಾಕೆ? ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಇದು ಮನುಸ್ಮೃತಿ RSS ಶಾಖಾ ತರಬೇತಿ ಅಂತ ತೋರಿಸುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು. ಅವರ ಪದ ಬಳಕೆಯಿಂದ ಬಿಜೆಪಿಯವರು ಒಗ್ಗಟ್ಟಾಗಿದ್ದಾರೆ ಅಂದ್ರೆ ಏನ್ ತೋರಿಸುತ್ತೆ? ಎಲ್ಲರೂ ಕೂಡ ಹಾಳು ಬುದ್ಧಿನವರೇ ಇರೋದು ಅಂತ. ಒಬ್ರನ್ನ ಖಂಡಿಸಿದಾರ ಅಥವಾ ಒಬ್ರನ್ನ ಹೇಳಿದಾರ? ಇಲ್ಲ, ಅವ್ರು ಹೇಳಿದಾರ ಇಲ್ಲ ನನ್ಗೆ ಗೊತ್ತಿಲ್ಲ. ತನಿಖೆ ಆಗಲಿ, FSL ಬರಲಿ. ಅವ್ರು ಏನಾದರೂ ತಪ್ಪಿಸ್ತಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ, ನಾವು ನೋಟಿಸ್ ಕೊಡ್ತೀವಿ ಅಂತ ಒಬ್ರನ್ನ ಹೇಳಿದ್ದಾರೆ ರೀ. ಅಂದರೆ BJPನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲೇ ಇವರೆಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರು. ಇದರಲ್ಲಿ ಆಶ್ಚರ್ಯ ಏನಿದೆ? ಈಗ ಯಡಿಯೂರಪ್ಪ ಅವರಿಗೆ ಹೆಂಗೆ ಒಂದಾದ್ರು ಇವರು ಯಾರನ್ನ ಒಬ್ಬರನ್ನ ಧೈರ್ಯ ಮಾಡಿ ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳವ್ರು ಒಬ್ಬರೇ ಹೇಳಿದ್ದು, ಯಾವ ವೇದಿಕೆ ಹತ್ತಿಸ್ಬಾರ್ದು ಅಂತ. ಮುನಿರತ್ನ ಮಾಡಿರೋ ತಪ್ಪು ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರ? ಹೆದರ್ತಾರ್ರಿ. ಅದಕ್ಕೆ ನಾ ಹೇಳ್ತಾ ಇರೋದು, ಇವರೆಲ್ಲ ಒಂದೇ ಸಾಲಿನಲ್ಲಿ ಕದ್ದು ಬಂದವರು, ಸೊ ಅದಕ್ಕೆ ಒಂದಾಗಿದ್ದಾರೆ.
ಸಂಸತ್ತಿನಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣವನ್ನು ಬಂದ್ ಮಾಡಿ ದಲಿತ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ನವಬೌದ್ಧ ಸಮಾಜ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಅಮಿತ್ ಶಾ ಅಣುಕು ಶವಯಾತ್ರೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಲಬುರಗಿ ನಗರ ಹೊರವಲಯದ ಕೇಂದ್ರ ಕಾರಾಗೃಹದಲ್ಲಿ ಪ್ರಿಸನ್ ಮಿನಿಸ್ಟರ್ IAME ಟ್ರಸ್ಟ್ ವತಿಯಿಂದ ಬಂದಿಗಳ ಜೊತೆಗೆ ಸೇರಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಮೊದಲಿಗೆ ILME ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಡ್ಯಾನಿಯಲ್ ಮಂಚಾಳೆ ಅವರು ಮಾತನಾಡುತ್ತಾ ಯೇಸು ಕ್ರಿಸ್ತನ ಬಗ್ಗೆ ಕುಲಂಕುಷವಾಗಿ ವಿವರಿಸಿದರು. ಅತಿಥಿಗಳಾಗಿ ಆಗಮಿಸಿದ ಫಾದರ್ ಜೋಸೆಫ್ ಪ್ರವೀಣ್ ಅವರು ಮಾತನಾಡುತ್ತಾ ಯೇಸು ಪ್ರಭುವಿನ ಸಂದೇಶವನ್ನು ತಾವುಗಳು ಪರಿಪಾಲನೆ ಮಾಡಿ ಒಳ್ಳೆಯವರಾಗಿ ಇಲ್ಲಿಂದ ಬಿಡುಗಡೆ ಹೊಂದಲು ಹೇಳಿದರು. ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಇಂಚಿಗೇರಿ ಮಠದ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿಯವರು ಸ್ಮರಣಾರ್ಥ ಇಂಚನಗೇರಿ ಸಂಪ್ರದಾಯದ ಸದ್ಗುರುಗಳ 51ನೇ ಅಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮವು ಇತ್ತೀಚೆಗೆ ನಗರದ ಹೊರವಲಯದ ರಾಣೇಸ್ಪುರ್ ದರ್ಗಾ ರಸ್ತೆಯ ಮಾಧವಾನಂದ ನಗರದಲ್ಲಿರುವ ಇಂಚಗೇರಿ ಶಾಖಾ ಮಠದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಾಡಿನಲ್ಲಿ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಸಾಧಕರನ್ನು ಗುರುತಿಸಿ ಕಾರ್ಯದಲ್ಲಿ ಮುಂಚೂಣಿಯಲ್ಲಿರುವ ಬಸವನಾಡಿನ ಸಂಕೇತ ಸ್ವಯಂ ಸೇವಾ ಸಂಸ್ಥೆ ವಿಜಯಪುರ ಇವರಿಂದ ಕಲ್ಯಾಣ ನಾಡಿನ ಕಲಬುರಗಿ ಜಿಲ್ಲೆಯ ವಾಗ್ಮಿಗಳು, ಕಲಾವಿದ, ಸಾಹಿತಿಗಳಾದ ಸುಂಟನೂರು ಸಂಸ್ಥಾನ ಹಿರೇಮಠದ ಬಂಡಯ್ಯ ಸ್ವಾಮಿ ಅವರಿಗೆ ಸಾಹಿತ್ಯ ಸೇವಾ ರತ್ನ ರಾಜ್ಯ ಪ್ರಶಸ್ತಿ, ಗುಂಡುಗುರ್ತಿ ಗ್ರಾಮದ ನಿಂಗಯ್ಯ ಸ್ವಾಮಿ ಮಠಪತಿ ಇವರಿಗೆ ಸಂಗೀತ ಕ್ಷೇತ್ರದ ಸೇವಾ ರತ್ನ ರಾಜ್ಯ ಪ್ರಶಸ್ತಿ, ಬಾಗೇವಾಡಿ ತಾಲೂಕಿನ ನರ್ಸಲಗಿ ಗ್ರಾಮದ ತಬಲಾ ಕಲಾವಿದರಾದ ಚನ್ನಬಸ್ಸು ಹೂಗಾರ್ ಇವರಿಗೆ ಸಂಗೀತ ಸೇವಾ ರತ್ನ ರಾಜ್ಯ ಪ್ರಶಸ್ತಿ, ಹುಕುಮನಾಳ್ ಗ್ರಾಮದ ಶಾಂಭವಿ ದೇವಸ್ಥಾನದಲ್ಲಿ ನಡೆದಿರುವ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿ ಸತ್ಕರಿಸಲಾಯಿತು. ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯಾದ್ಯಂತ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ಮುಷ್ಟಿಯಿಂದ ಬಡವರ ಹಿತಾಸಕ್ತಿ ಕಾಪಾಡಲು ಸರ್ಕಾರಿ ಜಿಲ್ಲಾಸ್ಪತ್ರೆಗಳನ್ನು ಸ್ವತಂತ್ರಗೊಳಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹಿಂದಿರುಗಿಸಬೇಕು ಎಂದು ಜಾಗೃತ ಜನ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಹೇಶ್ ಕುಲಕರ್ಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡ್ ಅಪ್ ಅಲ್ಲಿ ನಮಸ್ಕಾರ.